ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಬಣ್ಣಗಳ ಹಬ್ಬ, ಹೋಳಿ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತು ನಾನು ಯಾಕೆ ಇಷ್ಟು ಖುಷಿಯಾಗಿದ್ದೀನಿ, ತುಂಬ ಜನ ಗೊತ್ತಾಗಿರಬೇಕು. ನಾನು ನಿನ್ನೆ ಪೋಸ್ಟ್ ಮಾಡಿದ್ದೆ, ನನ್ನ ಚಾನಲ್ಲು ಮಾನಿಟೈಸ್ ಆನ್ ಆಗಿದೆ ಅಂತ. ಇವತ್ತು ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ನೋಡಿ, ಇವತ್ತು ಯಾವಾರ ಗುರುವಾರ, ಇವತ್ತೇ ವಿಡಿಯೋ ಮಾಡ್ತಾ ಇರೋದು. ಗುರುವಾರ ಮತ್ತು ಶುಕ್ರವಾರ 2 ದಿನ ಹೋಳಿ ಹಬ್ಬ ಇರುತ್ತೆ. ಹೋಳಿ ಹಬ್ಬ ಬಣ್ಣಗಳ ಹಬ್ಬ ಅಂತಂತೀವಲ್ವ, ಆ ಹಬ್ಬದ ದಿನವೇ ನನಗೆ ನಿನ್ನೆನೇ ನಂದು ಬುಧವಾರನೇ ಆನ್ ಆಯಿತು. 24 ಅವರಲ್ಲೇ ನಂದು ಚಾನಲ್ಲು ಮಾನಿಟೈಸ್ ಆಯಿತು. ಆದರೆ ಏನು ಪ್ರಾಬ್ಲಮ್ ಇತ್ತಂತಂದರೆ, ನನ್ನ ಚಾನಲಲ್ಲಿ ಕಾಪಿ ಸ್ಟ್ರೈಕ್ ಬಂದಿತ್ತು. ಏನಕ್ಕೆ ಅಂತಂದರೆ, ನಾನು ರೀಸೆಂಟಾಗಿ ಒಂದು ಮೂವಿ ನೋಡೋಕ್ಕೆ ಹೋಗಿದ್ದೆ. ಆವಾಗ ಮೂವಿದು ಒಂದು ಚಿಕ್ಕ ಕ್ಲಿಪ್ ಹಾಕಿದ್ದೆ, ಅಷ್ಟಕ್ಕೆ ನನ್ನ ಚಾನಲಲ್ಲಿ ಕಾಪಿ ಸ್ಟ್ರೈಕ್ ಬಂದಿತ್ತು. ಆವಾಗ ತುಂಬ ಭಯ ಪಟ್ಕೊಂಡು ನಾನು ಈಗ ವೀಡಿಯೋದಲ್ಲಿ ಒಬ್ಬರು ನಂಬರ್ ಹಾಕ್ತೀನಲ್ಲ, ಅವ್ರಿಗೆ ಮೆಸೇಜ್ ಮಾಡಿದೆ. ಆವಾಗ ಅವರು ಅರುಣಣ್ಣ ಅಂತ ಅವ್ರಿಗೆ ಮೆಸೇಜ್ ಮಾಡಿದಾಗ, ಇಲ್ಲ, ಏನು ಪ್ರಾಬ್ಲಮ್ ಆಗಲ್ಲ ಅಂತಂದರು. ಅಷ್ಟೊತ್ತಿಗೆ ನಂದು 1 ವೀಕಲ್ಲೇ ನಂದು ವಾಚ್ ಟೈಮು ಕಂಪ್ಲೀಟ್ ಆಯಿತು. ಹೇಗೆ ಕಂಪ್ಲೀಟ್ ಆಯಿತು ಏನು ಅಂತೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. 2 ವೀಡಿಯೋ ನಂದು 1 ತಿಂಗಳಲ್ಲೇ 2 ವೀಡಿಯೋ ತುಂಬ ಚೆನ್ನಾಗಿ ವೈರಲ್ ಆಯಿತು. ಅದರಿಂದ ವಾಚ್ ಟೈಮು, ಸಬ್ಸ್ಕ್ರೈಬರ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದೀರಾ. ಪೂರ್ತಿ ವೀಡಿಯೋ ನೋಡಿದವ್ರಿಗೂ, ಹಾಗೆ ಚಿಕ್ಕದಾಗಿ ಬಂದು ಕಮೆಂಟ್ ಮಾಡಿ ಹೋಗೋರಿಗೂ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಏನು ಹೊಸ ಯೂಟ್ಯೂಬರ್ಸ್ಗೆ ಏನು ಹೇಳ್ತೀನಿ ಅಂತಂದರೆ, ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 6 ಮಂತ್ ಆಯಿತು. ಮೊದಲು ನಂದೊಂದು ಚಾನಲ್ ಇತ್ತು, ತುಂಬ ಜನಕ್ಕೆ ಗೊತ್ತಿರಬೇಕು. ನಾನು ವಚನಗಳ ಬಗ್ಗೆ ಒಂದು ಚಾನಲ್ ಮಾಡಿದ್ದೆ, ದೀಪಾ ಮೈಸೂರು ಯೂಟ್ಯೂಬ್ ಚಾನಲ್ ಅಂತ. ಅದು 3 ತಿಂಗಳಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಇತ್ತು. ಅದಕ್ಕೆ ನನಗೆ ಮೊದಲು ಥಂಬ್ನೇಲ್ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ, ಏನೇನೂ ಗೊತ್ತಿರಲಿಲ್ಲ. ಯೂಟ್ಯೂಬ್ದಲ್ಲಿ ಎಲ್ಲರೂ ಯೂಟ್ಯೂಬ್ ಮಾಡ್ತಾರೆ, ನನಗೆ ಜಾಸ್ತಿ ವಚನಗಳೆಲ್ಲ ಗೊತ್ತು. ಬಸವೇಶ್ವರ ಭಕ್ತಿ ಅಂತಂದ್ರೆ ನಾನೇನು ಮಾಡಿದೆ, ವಚನಗಳು ಹೇಳ್ಬೋದಲ್ಲ ಅಂತಂದ್ಕೊಂಡು ಗೂಗಲಲ್ಲಿರೋ ಫೋಟೋಸ್ಗಳೆಲ್ಲ ತೆಗೆದುಬಿಟ್ಟು ಇಲ್ಲಿ ಹಾಕ್ತಿದ್ದೆ. ಯಾವುದು ಅಂದರೆ ಎಡಿಟಿಂಗ್ ಎಲ್ಲ, ಅಂದರೆ ಫೋಟೋಗಳೆಲ್ಲ ಅಟ್ಯಾಚ್ ಮಾಡಿಬಿಟ್ಟು ಅದಕ್ಕೆ ನಂದೇ ವಾಯ್ಸ್ ಓವರ್ ಕೊಟ್ಬಿಟ್ಟು ಮಾಡ್ತಿದ್ದೆ. ಬಟ್ ಅದಕ್ಕೆ ಆಗ ತುಂಬ ಚೆನ್ನಾಗಿ ವ್ಯೂಸು. ನಾನು ಯಾವುದೇ ಒಂದು ಥಂಬ್ನೇಲು ಆ ವಿಡಿಯೋಗೆ ಹಾಕ್ತಾಯಿರಲಿಲ್ಲ. ಹಳೇದು ನೀವು ಬೇಕಾದರೆ ಹೋಗಿ ಸರ್ಚ್ ಮಾಡಿದ್ರು ಬರುತ್ತೆ. ಅದು ಅಷ್ಟು ಚೆನ್ನಾಗಿ ಓಡ್ತಾ ಇತ್ತು ಚಾನಲ್. ಆಮೇಲೆ ಒಂದಿನ ಬೆಣ್ಣೆ ಕೃಷ್ಣ ಅಮ್ಮ ಚಾನಲ್ ಲೈವಲ್ಲಿ ಹಿಂಗೆ ಯಾವುದಾದ್ರೂ ಯೂಟ್ಯೂಬ್ ಏನಾದರೂ ಪ್ರಾಬ್ಲಮ್ಗಳಿದ್ದರೆ ಅರುಣ ಅನ್ನೋರು ನಿಮಗೆ ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ಹೋಗಿ ಇದು ಮಾಡಿ, ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ ಅಂತ ಅಮ್ಮ ಹೇಳಿದ್ರು. ಆವಾಗ ನಾನೇನು ಮಾಡಿದೆ, ಆವತ್ತು ಸಂಜೆ ನಾವೀಗ ಎಷ್ಟೆಲ್ಲ ಕಷ್ಟಪಟ್ಟು ಯೂಟ್ಯೂಬ್ನ ಮಾಡ್ತಾಯಿರ್ತೀವಿ, ಈಗ ಇನ್ನೇನು ಮಾನಿಟೈಸ್ ಆನ್ ಆಗುತ್ತೆ ಅನ್ನುವಾಗ ಏನಾದರೂ ಪ್ರಾಬ್ಲಮ್ ಇದ್ದರೆ ಸುಮ್ಮನೆ ಏನಕ್ಕೆ ಒಂದು ಸರಿ ಚೆಕ್ ಮಾಡಿಸ್ಬಿಡೋಣ ಅಂತಂದ್ಕೊಂಡು ಅವ್ರಿಗೆ ನಾನು ಹಾಯನ್ನ ಅಂತ ವಾಟ್ಸಪ್ ಮಾಡಿದೆ. ಆವಾಗ ಅವರು ರಿಪ್ಲೈ ಮಾಡಿ, ನಿಮ್ಮದು ಇದು ಲಿಂಕ್ ಕಳಿಸಿ ಚಾನಲ್ದು ಅಂತಂದರು. ನಾನು ಲಿಂಕ್ ಕಳಿಸಿದ ತಕ್ಷಣ ಚೆಕ್ ಮಾಡಿಬಿಟ್ಟು, ಇಲ್ಲ, ಇದು ಟೆಕ್ಸ್ಟ್ ಎಲ್ಲ ಸ್ಕ್ರೋಲ್ ಆಗಲ್ಲ, ನಿಮ್ಮದು ರೀಯೂಸ್ ಕಂಟೆಂಟ್ ಬರುತ್ತೆ, ಪ್ರಾಬ್ಲಮ್ ಆಗುತ್ತೆ, ನೀವು ಬೇಡ ಸ್ವಂತ ನೀವೇ ಏನಾದರೂ ಇದು ಮಾಡಿಬಿಟ್ಟು, ನೀವು ವಚನಗಳೇ ಮಾಡಬೇಕಂತಂದರೆ ಸ್ಕ್ರೋಲ್ ಥರ ಬರೋ ಥರ ಈ ಥರ ಎಲ್ಲ ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಬಗ್ಗೆ ಎಲ್ಲ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಆವಾಗ ನಾನೇನು ಮಾಡಿದೆ, ಸರಿ ಆಯಿತು, ಹಾಗಾದರೆ ಬೇಡ, ಬೇರೆ ಚಾನಲೇ ಓಪನ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಚೇಂಜಸ್ ಮಾಡಿ, ಅದು ದೀಪಾ ಯೂಟ್ಯೂಬ್ ಮೈಸೂರು ಚಾನಲ್ ಇತ್ತು, ಇದನ್ನ ದೀಪಾ ಮೈಸೂರು ಲಾಗ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ನನಗೆ ಎಲ್ಲ ಕಡೆ ಅಡುಗೆಗಳು ಮಾಡೋದೆಲ್ಲ ಇಷ್ಟ, ಹಾಗೆ ಹೆಲ್ದಿ ಟಿಪ್ಸ್ಗಳು, ಬ್ಯೂಟಿ ಟಿಪ್ಸ್ ಎಲ್ಲ ಕೊಡೋಣ ಅಂತ ಈ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ನಾನು ಸೆಪ್ಟೆಂಬರ್ 16ರಿಂದ ವೀಡಿಯೋಗಳು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ವೀಡಿಯೋಗಳು ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ನನಗೆ ತುಂಬ ಬೇಜಾರಾಗ್ತಾ ಇತ್ತು. ಏನಕ್ಕೆ ಅಂತಂದರೆ ವ್ಯೂಸೇ ಇಲ್ಲ. ಆ ಚಾನಲಲ್ಲಿ ನಾನು ಹಾಕಿದ ತಕ್ಷಣ ನೀವೇ ಚೆಕ್ ಮಾಡಿ ನೋಡ್ಬೋದು, 1000, 2000, 6000, 7000 ಈ ಥರ ವ್ಯೂಸ್ ಬರ್ತಿತ್ತು. ಆವಾಗ ಅಯ್ಯೋ, ಆ ಚಾನಲ್ ಬಿಟ್ಟು ನಾನು ವ್ಯೂಸ್ ಕಂಟೆಂಟ್ ಬರುತ್ತೆ ಅಂತ ಅಂದ್ಕೊಂಡು ಈ ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಟ್ ಇದಕ್ಕೆ ವ್ಯೂಸೇ ಇಲ್ವಲ್ಲ ಅಂತಂದು ಒಂದೊಂದು ಸ್ವಲ್ಪ ದಿನ, ಒಂದೊಂದು ದಿನ, 2 ದಿನ ನನಗೆ ಇದು ಆಗ್ತಾಯಿತ್ತು. ಬಿಡಿ, ಏನು ವ್ಯೂಸ್ ಇಲ್ಲ, ಏನಿಲ್ಲ, ಏನಕ್ಕೆ ವಿಡಿಯೋ ಮಾಡೋದು ಅಂತ ಡಿಸಪಾಯಿಂಟ್ ಆಗಿ ನಾನು ವೀಡಿಯೋಗಳು ಮಾಡೋದು ನಿಲ್ಲಿಸ್ತಾ ಇದ್ದೆ. ಆಮೇಲೆ ಮತ್ತೆ ಅನಿಸ್ತಾ ಇತ್ತು, ಅಯ್ಯೋ ಬೇಡ, ಏನಾದರೂ ಆಗಲಿ ಮಾಡೋಣ, ಏನಾದರೂ ಆಗಲಿ ಮರಳಿ ಯತ್ನವ ಮಾಡುವಂತಾರಲ್ಲ ಆ ಥರ. ಹಾಗಾಗಿ ಆಮೇಲೆ ನಾನೇನು ಮಾಡಿದೆ, ಒಂದಿನ ಬಿಟ್ಟು ಒಂದಿನ, ಇಲ್ಲಾಂದರೆ ಡೈಲಿ ನನಗೆ ಆದಂಗೆ 2 ಜನ ಮಕ್ಕಳಲ್ವ, ಅವರ ಜೊತೆ ಸ್ಕೂಲ್ಗಳಿರುತ್ತೆ, ನಮ್ಮ ಮನೆಯವರ ಆಫೀಸು, ಆ ಎಲ್ಲ ಕೆಲಸಗಳ, ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾನು ಡೈಲಿ ವೀಡಿಯೋ ಆಗದೇ ಇದ್ದರೂ ಒಂದಿನ ಬಿಟ್ಟು ಒಂದಿನ ಈ ಥರ ಕಂಟಿನ್ಯೂ ಆಗಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಶಾರ್ಟ್ಸ್ ಹಾಕ್ತಿದ್ದೆ, ಪೋಸ್ಟ್ಗಳು ಹಾಕ್ತಿದ್ದೆ. ಆವಾಗ ಈಗ 1 ಮಂತ್ ಹಿಂದೆಯೇ ನನಗೆ ಆಶ್ಚರ್ಯ ಆಯಿತು. ಸಡನ್ನಾಗಿ ಒಂದು ವೀಡಿಯೋ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು
ಸ್ಟಾರ್ಟಿಂಗಲ್ಲಿ ಒಂದು ರಾಜೇಶ್ ಕೃಷ್ಣನ್ ಸರ್ದು ಹಾಡ್ದು ಇಲ್ಲಿ ಮೈಸೂರಲ್ಲಿ ಬಂದಿದ್ರು ಅಂತ ಹಾಕಿದ್ದೆ, ಅದರಲ್ಲಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಒಂದು ಹೆಲ್ದಿ ಟಿಪ್ಸ್ ಹಾಕಿದೆ, ಅದೆಲ್ಲ ಚೆನ್ನಾಗಿ ಈಗ 60,000 ಜನ ನೋಡ್ತಾ ಇದ್ದಾರೆ. ಇನ್ನೂ ರನ್ನಿಂಗಲ್ಲಿರೋ ಅಷ್ಟು ಚೆನ್ನಾಗಿ ಓಡ್ತಾ ಇದೆ ವಿಡಿಯೋ. ಇನ್ನೊಂದು 32,000 ಓಡ್ತಾ ಇದೆ. ಇಷ್ಟು ಎಲ್ಲರ ನಿಮ್ಮ ಪ್ರೀತಿ ಸಿಕ್ಕಿದೆ. ಆವಾಗಲೇ ನನಗೆ ಧೈರ್ಯ ಬಂತು, ಇಲ್ಲ ಯೂಟ್ಯೂಬಲ್ಲಿ ಟೈಮ್ ನಮ್ಮದು ಯಾವಾಗ ಇದು ಅದೃಷ್ಟ ಅನ್ನೋದು ನಮಗೆ ಯೂಟ್ಯೂಬಲ್ಲಿ ಲಕ್ಕು ಇರಬೇಕು ಮುಖ್ಯ. ನಮ್ಮ ಹಾರ್ಡ್ ವರ್ಕ್ ಜೊತೆಗೆ ನಮ್ಮ ಲಕ್ ಇದ್ದರೆ ನಾವು ಆಟೋಮೆಟಿಕ್ಕಾಗಿ ಯೂಟ್ಯೂಬಲ್ಲಿ ಬೆಳಿಬೋದು ಅಂತ ತಿಳ್ಕೊಂಡೆ. ನಿಮ್ಮ ಎಲ್ಲ ಪ್ರೀತಿ ವಿಶ್ವಾಸದಿಂದ ನಿಜವಾಗ್ಲೂ ಒಂದೇ ಒಂದು ತಿಂಗಳಲ್ಲಿ ನನಗೆ 4,000 ವಾಚ್ ಟೈಮ್ ಜಾಸ್ತಿನೇ ಆಗೋಯ್ತು. ನಮಗೆ ಬೇಕಾಗಿರೋದು 4,000 ವಾಚ್ ಟೈಮು. 1000 ಸಬ್ಸ್ಕ್ರೈಬರ್ ಒಂದು 3-4 ತಿಂಗಳ ಹಿಂದೆನೇ ಆಗೋಗಿತ್ತು. ಬಟ್ ವಾಚ್ ಟೈಮ್ ನಾನು ಡೈಲಿ ಹೋಗಿ ನೋಡ್ತಾ ಇದ್ದೆ ಎಷ್ಟಾಗಿದೆ ಅಂತ. ವ್ಯೂಸೇ ಇಲ್ಲ ಅಂದಮೇಲೆ ವಾಚ್ ಟೈಮ್ ಎಲ್ಲಿ ಬರುತ್ತೆ? ಒಂದು ವಿಡಿಯೋಗೆ 1 ಅವರು 2 ಅವರು 3 ಅವರು ಈ ಥರನೇ ಬರ್ತಾಯಿತ್ತು. ನಾನು ಆವಾಗ ಅಂದ್ಕೊಂಡೆ ಈ ಥರ ವಾಚ್ ಟೈಮ್ ಬಂದರೆ ನಾವು ಎಷ್ಟು ವರ್ಷ ಬೇಕು ನಮಗೆ ಯೂಟ್ಯೂಬ್ ಮಾನಿಟೈಸ್ ಮಾಡ್ಕೊಳ್ಳೋಕ್ಕೆ ಅಂತ ಲೆಕ್ಕ ಹಾಕ್ತಾಯಿದ್ದೆ. ಬಟ್ ದೇವರು ದೊಡ್ಡವನು, ಒಂದೇ ತಿಂಗಳಲ್ಲಿ ನನ್ನ ಚಾನಲ್ಲು ಮೋನೋ ಆಯಿತು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ. ಹಾಗೆ ನಾನು ಇನ್ನೊಂದು ಏನು ಹೇಳೋದಂತಂದರೆ, ನಿಮಗೆ ನೋಡೋಕ್ಕೆ ಇಷ್ಟ ಇದ್ದರೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಇಲ್ಲಾಂದರೆ ಬಂದು ಬರೀ ಕ್ಲಿಕ್ ಮಾಡಿಬಿಟ್ಟು ಮೆಸೇಜ್ ಹಾಕಿ ಈ ಥರ ಹೋದರೆ ಎಷ್ಟೋ ಕಷ್ಟಪಟ್ಟು ವೀಡಿಯೋಗಳನ್ನು ಮಾಡಿರ್ತೀವಿ. ಈಗ ಒಂದು ವೀಡಿಯೋ ಮಾಡಬೇಕಂದ್ರೆ ಯೂಟ್ಯೂಬಲ್ಲಿರೋರಿಗೆಲ್ಲ ಗೊತ್ತು ಎಷ್ಟು ಕಷ್ಟ. ಅದನ್ನ ವೀಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು, ಅಪ್ಲೋಡ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಎಲ್ಲ ಗೊತ್ತು. ಹಾಗಿರುವಾಗ ನೀವು ಬಂದು ಒಂದು ಬರೀ ಪ್ರೆಸ್ ಮಾಡಿಬಿಟ್ಟು ಮೆಸೇಜ್ ಹಾಕ್ಬಿಟ್ಟು ಹೋಗ್ತೀರಾ. ಆವಾಗ ಏನಾಗುತ್ತೆ, ಇಂಪ್ರೆಷನ್ನು ಡೌನ್ ಆಗುತ್ತೆ. ಆಗ ಯೂಟ್ಯೂಬ್ ಬೇರೆಯವ್ರಿಗೆ ರೆಕಮೆಂಡೇ ಮಾಡಲ್ಲ. ರೆಕಮೆಂಡ್ ಮಾಡದೇ ಇದ್ದರೆ ನಮ್ಮದು ಹೇಗೆ ವೈರಲ್ ಆಗುತ್ತೆ ವಿಡಿಯೋ. ಹಾಗಾಗಿ ನಿಮಗೆ ಟೈಮ್ ಇದ್ದರೆ ನೋಡೋರಾದರೆ ಮಾತ್ರ ಕ್ಲಿಕ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ. ಪೂರ್ತಿ ಆಗಿಲ್ಲ ಅಂದರೆ ಒಂದು ಅರ್ಧದ ಮೇಲೆ ಒಂದು 3/4 ಭಾಗ ವಿಡಿಯೋನಾದರೂ ನೋಡಿದ್ರೆ ತುಂಬ ಎಲ್ರಿಗೂ ಒಳ್ಳೆಯದಾಗತ್ತೆ. ಹಾಗಾಗಿ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ನಿಮ್ಮದು ಇಷ್ಟು ಬೇಗ ನನಗೆ ಎಲ್ಲರ ಪ್ರೀತಿ ಸಿಗತ್ತೆ, ನನ್ನ ಚಾನಲ್ ಮೋನೋ ಆಗುತ್ತೆ. ನಾನೊಂದು ಕನಸು ಹೊತ್ಕೊಂಡಿದ್ದೆ, ಇಲ್ಲ ಈಗ ನನಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಲ್ಲ. ತುಂಬ ವೀಡಿಯೋಗಳಲ್ಲಿ ಒಂದು ಸರಿ ಹೇಳಿದ್ದೀನಿ, ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. 2 ಚಿಕ್ಕ ಮಕ್ಕಳು, ಏನೋ ಮನೇಲಿ ನಾನು ಈಗ ನಮ್ಮ ಮನೆಯವರು ಎಷ್ಟು ದುಡ್ಡು ತಂದು ಕೊಟ್ರು ನಾವು ಸ್ವಂತ ಒಂದು 10 ರೂಪಾಯಿ ದುಡಿದ್ರು ಅದಕ್ಕೆ ಇರೋ ಬೆಲೆ ನಮಗೆ ಬೇರೆ ಎಲ್ಲೂ ಸಿಗಲ್ಲ. ಹಾಗಾಗಿ ನಾನು ದುಡಿಬೇಕು ಅಂತ ಅಂದ್ಕೊಂಡಿದ್ದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ಯೂಟ್ಯೂಬ್ ಮೋನೋ ಆಗಿದೆ. ಹೀಗೆ ನೀವು ಸಪೋರ್ಟ್ ಮಾಡಿ ಬೇಗ ನನಗೆ $1 ಮಾಡ್ತೀರ ಅಂತಲೂ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರು ನೋಡೋರು ಪೂರ್ತಿ ವಿಡಿಯೋನ ನೋಡಿ. ಹಾಗೆ ನಂಬರಲ್ಲಿ ಹೋಗೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಅರುಣನ್ನ ಅನ್ನೋರು, ಅವರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಯೂಟ್ಯೂಬಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಏನಾದರೂ ಯೂಟ್ಯೂಬ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಹಾಗೆ ಎಲ್ರದ್ದು ಪೂರ್ತಿ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ನಿಮ್ಮ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ನಿಮ್ಮ ಕಮೆಂಟ್ಗೆ ಉತ್ತರಿಸ್ತೀನಿ. ಹೀಗೆ ನಿಮ್ಮದು ಸಪೋರ್ಟು ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.